ಕಲಬುರಗಿ ಜಿಲ್ಲಾಸ್ಪತ್ರೆಯಿಂದ ಹಸುಗೂಸು ಅಪಹರಣ ಆಗಿದೆ. ನರ್ಸ್ ವೇಷದಲ್ಲಿ ಬಂದು ಇಬ್ಬರು ಮಹಿಳೆಯರಿಂದ ಕಿಡ್ನಾಪ್ ಆಗಿರುವಂತ ಪ್ರಕರಣ ಇದು. ನರ್ಸ್ ವೇಷದಲ್ಲಿ ಬಂದು ಇಬ್ಬರು ಮಹಿಳೆಯರು ಕಿಡ್ನಾಪ್ ಮಾಡಿದ್ದಾರೆ ಹಸುಗೂಸನ್ನು ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ನಿನ್ನೆ ಬೆಳಿಗ್ಗೆ ಗಂಡು ಮಗುವಿಗೆ ಜನ್ಮ ನೀಡಿದ್ರು ಕಸ್ತೂರಿ ಎಂಬ ಮಹಿಳೆ. ಆದರೆ ನರ್ಸ್ ವೇಷದಲ್ಲಿ ಬಂದು ಮಗುವನ್ನ ಅಪಹರಣ ಮಾಡಿದ್ದಾರೆ. ಹಸುಗೂಸನ್ನ ರಕ್ತ ಪರೀಕ್ಷೆಗೆ ಮಗು ಕರೆತರಲಿಕ್ಕೆ ಹೇಳಿದ್ರು ನಕಲಿ ನರ್ಸ್ಗಳು. ಮಗು ಕರೆದುಕೊಂಡು ಹೋಗಿದ್ದ ಚಿಕ್ಕಮ್ಮ ಚಂದ್ರಕಲಾ ಆ ಮಗುವನ್ನ ಕರ್ಕೊಂಡು ಹೋಗ್ತಾರೆ, ಅದ್ರ ಸ್ವಂತ ಚಿಕ್ಕಮ್ಮ. ಬಳಿಕ ಪರೀಕ್ಷೆಗೆ ಅಂತ ಕರೆದೊಯ್ದ ನಕಲಿ ನರ್ಸ್ಗಳು. ಇದು ಕಲಬುರಗಿ ಜಿಲ್ಲಾಸ್ಪತ್ರೆಯಲ್ಲಿ ಕಂಡು ಬಂದಂತಹ ಸನ್ನಿವೇಶ. ಬಹಳ ಸಮಯದವರೆಗೂ ಕೂಡ ಹೊರಗೆ ಬರದೇ ಇದ್ದಾಗ ಅನುಮಾನ ವ್ಯಕ್ತವಾಗುತ್ತೆ. ಅಂದ್ರೆ ಕಲಬುರಗಿ ಜಿಲ್ಲಾಸ್ಪತ್ರೆ ದೊಡ್ಡ ಆಸ್ಪತ್ರೆ, ಸಾಕಷ್ಟು ಹೆಸರಿರುವಂತಹ ಆಸ್ಪತ್ರೆ. ಅಲ್ಲಿ ನಕಲಿ ನರ್ಸ್ಗಳು ಯಾರು, ಅಸಲಿ ನರ್ಸ್ಗಳು ಯಾರು ಗೊತ್ತಾಗಲ್ವಾ? ಹಾಗಾದ್ರೆ ಅಲ್ಲಿಯ ಆಡಳಿತ ಮಂಡಳಿಯವರಿಗೆ ಅಥವಾ ಅಲ್ಲಿಯ ವೈದ್ಯರಿಗೆ ಗೊತ್ತಾಗಲ್ವಾ? ನಿಜವಾದ ನರ್ಸ್ಗಳಿಗೆ ಗೊತ್ತಾಗಲ್ವಾ? ಹಾಗಾದ್ರೆ ಒಂದು ನವಜಾತ ಶಿಶು ಕಳ್ತನ ಮಾಡ್ತಾರೆ ಅಂದ್ರೆ ಏನು ಹೇಳಬೇಕು ಇದಕ್ಕೆ? ನೋಡಿ ಎಲ್ಲಿ ಬಂದು ನಿಂತಿದೆ ನಮ್ಮ ಪರಿಸ್ಥಿತಿ, ಆಸ್ಪತ್ರೆಯ ವ್ಯವಸ್ಥೆ ಹೆಂಗಿದೆ ನೋಡಿ. ಕಲಬುರಗಿ ಜಿಲ್ಲಾಸ್ಪತ್ರೆಯಲ್ಲಿ ನವಜಾತ ಶಿಶು ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಲಬುರಗಿ ಜಿಲ್ಲಾಸ್ಪತ್ರೆಗೆ ವೈದ್ಯಕೀಯ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಭೇಟಿಯನ್ನು ಕೊಟ್ಟಿದ್ದಾರೆ. ಕಳ್ಳತನವಾದ ಮಗುವಿನ ತಾಯಿ ಹಾಗೂ ಸಂಬಂಧಿಕರ ಜೊತೆ ಚರ್ಚೆ ಮಾಡಿದ್ದಾರೆ. ಏನ್ ಚರ್ಚೆ ಮಾಡೋದು ಏನು ಈ ಸಂದರ್ಭದಲ್ಲಿ? ಜಿಲ್ಲಾಸ್ಪತ್ರೆಯ ಹಿರಿಯ ಅಧಿಕಾರಿಗಳಿಂದಲೂ ಕೂಡ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಅಲ್ಲ, ಈ ಕಳ್ಳತನದ ವೇಷ ಹಾಕೊಂಡು ಬಂದಿರೋ ನರ್ಸ್ಗಳು ಏನು ಕಡ್ಲೆಪುರಿ ತಿಂತಾ ಇದ್ರ ಇವರು? ಅಷ್ಟೆಲ್ಲ ಆ ಮಾರು ವೇಷದಲ್ಲಿ ಬರ್ತಾರೆ, ನರ್ಸ್ ವೇಷದಲ್ಲಿ ಬರ್ತಾರೆ ಅಂದ್ರೆ ನಿಜವಾದ ನರ್ಸ್ಗಳು ಇಲ್ವಾ? ಹಾಗಾದ್ರೆ ಗೊತ್ತಾಗಲ್ವಾ? ತುಂಬ ವರ್ಷಗಳಿಂದ ಕೆಲಸ ಮಾಡ್ತಾ ಇರ್ತಾರೆ ನರ್ಸ್ಗಳು, ತುಂಬ ವರ್ಷದಿಂದ ಆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ವೈದ್ಯಾಧಿಕಾರಿಗಳು. ಅವ್ರದ್ದೊಂದು ದೊಡ್ಡ ತಂಡನೇ ಇರುತ್ತೆ. ಇಲ್ಲಿ ನಿಜವಾದ ನರ್ಸ್ಗಳು ಯಾರು, ನಕಲಿ ನರ್ಸ್ಗಳು ಯಾರು ಅಂತ ಗೊತ್ತಾಗಲ್ವಾ? ಹಾಗಾದರೆ ಒಂದು ಮಗುನ ಕಳ್ತನ ಮಾಡ್ತಾರೆ ಅಂದರೆ ಅಲ್ಲಿ ಏನು ಮಾಡ್ತಾ ಇರ್ತಾರೆ? ಹಾಗಾದರೆ ಒಂದೊಂದು ಡಿಪಾರ್ಟ್ಮೆಂಟ್ಗಳು ಇರ್ತವೆ ಅದರಲ್ಲಿ.